ವಿದ್ಯಾರ್ಥಿಗಳೇ, ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ 32ನೇ ಕ್ವಶನ್ ತನಕ ನೋಡಿದ್ದೀವಿ. ಈಗ 33ನೇ ಕ್ವಶನ್ ಅನ್ನು ನೋಡೋಣ. 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 7/5 ಇರುವಂತೆ ರಚಿಸಿ ಅಂತ ಕೊಟ್ಟಿದ್ದಾನೆ. ಈಗ ನಾವು ಮೊದಲನೇದಾಗಿ 7 ಸೆಂಟಿಮೀಟರ್ ಪಾದ ಇಟ್ಕೊಂಡಿರ್ತಕ್ಕಂಥದ್ದನ್ನು ತಗೊಳ್ಳೋಣ. ಅದರಲ್ಲಿ ನಾನು ತಗೊಳ್ತಾ ಹೋಗ್ತೀನಿ ಒಂದೊಂದನ್ನೇ. ಇದರಲ್ಲಿ ನಾನು ಆಲ್ರೆಡಿ ಸ್ಲೈಡರ್ಸ್ನೆಲ್ಲ ತಗೊಂಡಿದ್ದೀನಿ. ಹಾಗಾಗಿ ಬಿಟ್ಟು ಫಸ್ಟ್ ಬಂತಿದ್ದು 7 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖೆಯನ್ನು ಎಳ್ಕೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟು ಸಿ ಬಿಂದುವಿನಿಂದ 6 ಸೆಂಟಿಮೀಟರ್ ಇರ್ತಕ್ಕಂಥದ್ದನ್ನು ತಗೊಳ್ತೀನಿ. ನೆಕ್ಸ್ಟು ಡಿ ಬಿಂದುವಿನಿಂದ ಅಲ್ಲಿ ನನಗೆ 5 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಬೇಕಿರ್ತಕ್ಕಂಥದ್ದು, ಇದನ್ನು ತಗೊಳ್ತೀನಿ. ಇವೆರಡರಲ್ಲಿ 6 ಸೆಂಟಿಮೀಟ್ರು ಮತ್ತು 5 ಸೆಂಟಿಮೀಟ್ರು. ಇಲ್ಲಿ ನಾನೇನು ಮಾಡ್ಕೊಳ್ತೀನಿ, ಅದರ ಇಂಟರ್ಸೆಕ್ಟನ್ನು ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬಂತು ಅದಕ್ಕೆ ಲೈನನ್ನು ಎಳ್ಕೊಳ್ತೀನಿ. ಸಿ ಬಿಂದುವಿನಿಂದ ಒಂದು ರೇಖೆಯನ್ನು ಎಳಿತೀನಿ ಹೀಗೆ. ಹಾಗೆಯೇ ಡಿ ಬಿಂದುವಿನಿಂದ ಒಂದು ರೇಖೆಯನ್ನು ಎಳ್ಕೊಳ್ತೀನಿ. ಅದಾದಮೇಲೆ ಈ ವೃತ್ತದ ಅವಶ್ಯಕತೆ ನನಗಿಲ್ಲ, ಹಾಗಾಗಿ ತೆಗೆದು ಬಿಡ್ತೀನಿ. ನೆಕ್ಸ್ಟ್ ಬಂತು ನನಗೇನಾಗಬೇಕು, 7/5 ಇರುವಂತೆ ಒಂದು ರೇಖೆ ಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ಕೊಳ್ತೀನಿ, ಇಲ್ಲಿಂದ ಒಂದು ರೇಖೆಯನ್ನು ಕೆಳಗಡೆ ಭಾಗಕ್ಕೆ ಎಳ್ಕೊಳ್ತೀನಿ. ಒಂದು ರೇಖೆಯನ್ನು ತಗೊಳ್ತೀನಿ. ನೆಕ್ಸ್ಟ್ ಬಂತು ನನಗೆ ಸಮವಾಗಿರ್ತಕ್ಕಂಥದ್ದು ಬೇಕು. ಅದಕ್ಕೋಸ್ಕರ ಮಿಡ್ ಪಾಯಿಂಟನ್ನು, ಅಂದರೆ 7 ಭಾಗಗಳಾಗಿರ್ತಕ್ಕಂಥದ್ದು ಬೇಕು ನನಗೆ. ಅದಕ್ಕೋಸ್ಕರ ಇದರಲ್ಲೇ ತಗೊಳ್ತೀನಿ. ನೆಕ್ಸ್ಟ್ ಬಂತು ನನಗೆ ಸಿಕ್ತು 1, 2, 3, 4, 5, 6, 7 ಭಾಗಗಳಿದೆ. ಆಮೇಲೆ ನನಗೆ ಬೇಕಾಗಿರ್ತಕ್ಕಂಥದ್ದು 5 ಛೇದ ಇರ್ತಕ್ಕಂಥದ್ದು 5 ಇದೆ. 5ನೇ ಬಿಂದುವಿನಿಂದ 1, 2, 3, 4 5ನೇ ಬಿಂದುವಿನಿಂದ ಡಿ ಬಿಂದುವಿಗೆ ಒಂದು ರೇಖೆಯನ್ನು ಎಳ್ಕೊಳ್ಳೋಣ. ನೆಕ್ಸ್ಟ್ ಬಂತು ಇದಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ಒಂದು ರೇಖೆಯನ್ನು ಎಳ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡೋಣ, ಒಂದು ಲೈನನ್ನು ಫಸ್ಟು ಎಳ್ಕೊಂಬಿಡೋಣ, ಯಾಕೆಂದರೆ ದೂರ ಬರ್ತಕ್ಕಂಥದ್ದು. ನೆಕ್ಸ್ಟ್ ಹಾಗೆಯೇ ಇಲ್ಲಿಂದಲೂ ಒಂದು ರೇಖೆಯನ್ನು ಎಳ್ಕೊಳ್ಳೋಣ, ಯಾಕೆಂದರೆ ನಮಗೆ ಲೆಂತಿಯಾಗಿರ್ತಕ್ಕಂಥ ಒಂದು ರೇಖೆ ಬೇಕು. ಈಗ ಏನು ಮಾಡೋಣ, ಈ ರೇಖೆಗೆ 7 ಇರ್ತಕ್ಕಂಥದ್ರಲ್ಲಿ ನಮಗೆ 7/5 ಇರೋದ್ರಿಂದ ಈ ರೇಖೆಗೆ ಸಮಾಂತರವಾಗಿರ್ತಕ್ಕಂಥ ಒಂದು ರೇಖೆಯನ್ನು ಎಳ್ಕೊಳ್ಳೋಣ. ಹಾಗೆಯೇ ಈ ರೇಖೆಗೆ ಇನ್ನೊಂದು ಸಮಾಂತರವಾಗಿರ್ತಕ್ಕಂಥ ರೇಖೆಯನ್ನು ಎಳ್ಕೊಳ್ಳೋಣ. ಇದು ನಮ್ಮದು ರೇಖೆಯಾಗಿರ್ತಕ್ಕಂಥದ್ದು. ಈಗ ಏನು ಮಾಡೋಣ, ಇದರಲ್ಲಿ ಸೆಗ್ಮೆಂಟನ್ನು ಸರಿಯಾಗಿ ಇಟ್ಕೊಳ್ಳೋಣ.
ಇದಿಷ್ಟು ಕೂಡ ನಮ್ಮದು ತ್ರಿಭುಜ ಬರ್ತಕ್ಕಂಥದ್ದು. ಈಗ ನಮಗೆ ಬೇಡದೇ ಇರತಕ್ಕಂಥ ರೇಖೆಗಳನ್ನು ತೆಗೆದುಬಿಡೋಣ. ಇದು ನಮ್ಮದು 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಬಾಹುಗಳಿರ್ತಕ್ಕಂಥ ತ್ರಿಭುಜವನ್ನು ರಚಿಸಿ ಮತ್ತೊಂದು ತ್ರಿಭುಜ ಅಂತಕ್ಕಂಥದ್ದು ಪ್ರತಿಯೊಂದು ಬಾಹು ರಚಿಸಿರ್ತಕ್ಕಂಥ ಇದರಲ್ಲಿ ನನಗೆ ಸಿಗ್ತಕ್ಕಂಥದ್ದು ಬಾಹು ಮೊದಲು ರಚಿಸಿದ ಅನುರೂಪ ಬಾಹುಗಳ 7/5 1 2 3 4 5 6 7 ಇದು ನಮಗೆ ಸಿಗ್ತಕ್ಕಂಥ ರೇಖೆಯನ್ನು ಮೊದಲನೇ ತ್ರಿಭುಜಕ್ಕೆ ಅಂದರೆ ಇಲ್ಲಿರ್ತಕ್ಕಂಥದಕ್ಕೆ ಮತ್ತು ಇದಕ್ಕೆ ನಮಗೆ ನೇರವಾಗಿರ್ತಕ್ಕಂಥ ಈ ತ್ರಿಭುಜಕ್ಕೆ ಈ ಹೊರಗಡೆ ಇರ್ತಕ್ಕಂಥ CQR ಅಂತಕ್ಕಂಥದ್ದು 7/5 ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ನಿಮಗೆ ಈ ಸಮರೂಪಿ ತ್ರಿಭುಜಗಳನ್ನು ರಚನೆ ಮಾಡ್ತಕ್ಕಂಥದ್ದನ್ನು ಅನುಪಾತದ ವೈಸನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರ ಮುಂದಿರ್ತಕ್ಕಂಥ ನೆಕ್ಸ್ಟ್ ಲೆಕ್ಕವನ್ನು ನೋಡ್ತಾ ಹೋಗೋಣ. ಇದರಲ್ಲಿ √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಅಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಇದನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದನ್ನೇ ತಗೊಳ್ತಕ್ಕಂಥದ್ದು. ಇದರಲ್ಲಿ ಏನು ಮಾಡ್ಕೊಳ್ಳೋಣ, √3 ಆಲ್ರೆಡಿ ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತಿದೆ. ಆದರೆ ಇದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ತೋರಿಸ್ಬೇಕಾದ್ರೆ ಈ √3ನ ಇದಕ್ಕೆ ವಿರುದ್ಧವಾಗಿ ಏನು ಮಾಡೋಣ, ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಳೋಣ. ಇದಕ್ಕೆ ವಿರುದ್ಧವಾಗಿ √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಹಾಗಾದರೆ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣವೇ √3 a/b ಆಗುತ್ತೆ. ಆವಾಗ ಎ ಮತ್ತು ಬಿ ಅಂತಕ್ಕಂಥವು ಹಾಗೆಯೇ ಕಂಡೀಷನ್ನು b≠0 ಎಂಬ ಸಹ ಅವಿಭಾಜ್ಯ ಸಂಖ್ಯೆಗಳು. ಈಗ ಏನು ಮಾಡೋಣ, a √3b ಅಂತ ತಗೊಳ್ಳೋಣ. ಹಾಗಾದರೆ ಇದನ್ನು ವರ್ಗ ಮಾಡಿಬಿಡೋಣ. ಎರಡೂ ಕಡೆನೂ ಕೂಡ ವರ್ಗ ಮಾಡಿದರೆ a² 3b² ಆಗುತ್ತೆ. ಯಾಕೆಂದರೆ √3 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮತ್ತು 3ನೇ ನಮಗೆ ಬರುತ್ತೆ. ಹಾಗಾದರೆ ಇಂಪ್ಲೈಸ್ b² a²/3 ಆಯಿತು. ಆದರೆ ಇದರ ಅರ್ಥ ಏನು, 3 a² ಭಾಗಿಸುತ್ತೆ ಅಂತ ಅರ್ಥ. ಅಂದರೆ ಅದನ್ನು ನಾವೇನು ಮಾಡ್ಬೋದು, 3 a² ಭಾಗಿಸುತ್ತದೆ. ಹಾಗೆಯೇ 3 a² ಭಾಗಿಸಿದ್ರೆ ಅಂಥದ್ದು ಎ ಅಂತಕ್ಕ 3 ಏನು ಕೂಡ ಭಾಗಿಸುತ್ತೆ ಅಂತ ಅರ್ಥ. ಈ ಉದಾಹರಣೆಗೆ 9/3 ಅಂದರೆ 3 9ನ್ನು ಭಾಗಿಸೋದಾದರೆ 3 3ನ್ನು ಕೂಡ ಭಾಗಿಸುತ್ತೆ ಅಂತಲೇ ಅರ್ಥ. ಅದರಿಂದ ನಾವೇನು ಬರೀಬಹುದು, 3 ಏನು ಕೂಡ ಭಾಗಿಸುತ್ತೆ. ಇದು ಒಂದು ಅರ್ಥ ಆಯಿತು. ಈಗ ಇನ್ನೊಂದು ರೀತಿಯಲ್ಲಿ ತಗೊಳ್ಳೋಣ. b² ಆಯಿತು, a² ನಮಗೆ ಬೇಕು. a = 3c ಅಂತ ಇಟ್ಕೊಳ್ಳೋಣ. a = 3c ಎಂದು ಬರೆದಾಗ ಏನು ಬೇಕಾದರೂ ತಗೋಬೋದು. ಎ ಅಂತಂದು ಹೇಳಿದ್ರೆ ಏನಿದೆ, √3b ಇದೆ. ಎ ಬದಲೇ ನಾನು ಏನು ಬರ್ಕೊಳ್ತೀನಿ, √3b = 3c ಆಯಿತು. ಇದನ್ನು ಕೂಡ ವರ್ಗ ಮಾಡಿದರೆ ನಮಗೇನು ಸಿಗುತ್ತೆ, √3 ಅಂತಕ್ಕಂಥದ್ದು 3 ಆಗುತ್ತೆ, b² ಆಗುತ್ತೆ, 3² ಅಲ್ಲಿಗೆ 9 ಆಗುತ್ತೆ, c × c ಅಂದರೆ c² ಆಗುತ್ತೆ. ಉದಾಹರಣೆಗೆ √3b² = 3c². ಹೌದಾ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು.
ಬಿ 3b² ಇತ್ತು, 3 ಮೂರಲೆ 9 c² ಅಂದಮೇಲೆ b² ಇಸ್ ಈಕ್ವಲ್ ಟು 3 1 3 ಮೂರಲೆ ಅಲ್ಲಿಗೆ 3 c² ಆಯಿತು. ಹಾಗಿದ್ಮೇಲೆ ಇದರಲ್ಲೇ ಇದೇ ಥರನೇ ಮೇಲದ್ದು ತಗೊಂಡ್ರು ಕೂಡ ಆದರೆ ಏನು ಸಿಗುತ್ತೆ ನಮಗೆ b² ಅನ್ನು 3ರಿಂದ ಭಾಗಿಸಲ್ಪಡುತ್ತದೆ. ಹಾಗಿದ್ಮೇಲೆ ಬಿಯು ಕೂಡ 3ರಿಂದ ಭಾಗಿಸುತ್ತದೆ. ಆದರೆ ನಾವು ಮೇಲ್ಗಡೆ ಏನು ತಗೊಂಡಿದ್ದೀವಿ, ಎ ಮತ್ತು ಬಿ ಅಂತಕ್ಕಂಥದ್ದನ್ನ ಎ ಮತ್ತು ಬಿ 3ರ ಸಾಮಾನ್ಯ ಅಪವರ್ತನ ಅಂತಂದೇಳಿ ಅಂದ್ಕೊಂಡಂಗಾಯಿತು. ಅಪವರ್ತನವನ್ನಾಗಿ ಹೊಂದಿದೆ ಸೂಚಿಸುತ್ತದೆ ಅಥವಾ ಭಾವಿಸ್ಕೋಬಹುದು. ಆದರೆ ಕಂಡೀಷನ್ ಪ್ರಕಾರ ಏನು ತಗೊಂಡಿದ್ದೀವಿ, ಎ ಮತ್ತು ಬಿ ಎರಡೂ ಕೂಡ ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ಹಾಗಾದರೆ ಇಲ್ಲಿ ನಾವೇನು ಬರಿಬಹುದಾದರೆ ನಮ್ಮ ಊಹೆ ತಪ್ಪಾಗುತ್ತೆ. ಯಾಕೆ ಅಂತಂದು ಹೇಳಿದರೆ ಆಲ್ರೆಡಿ √3 ಒಂದು ಅಭಾಗಲಬ್ಧ ಸಂಖ್ಯೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಭಾಗಲಬ್ಧ ಸಂಖ್ಯೆ ಅಂತಂದೇಳಿ ನಾವು ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಅಂದರೆ ಇದು ಎ ಮತ್ತು ಬಿ ಅಂತಕ್ಕಂಥ ಸಹ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ. ಅಂದಮೇಲೆ ಅಲ್ಲಿಗೆ ನಾವು √3 ಅಂತಕ್ಕಂಥದ್ದು ನಮಗೆ ಏನು ಬರುತ್ತೆ, ಒಂದು ಅಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅಂತ ತಗೊಳ್ಳೋಣ. ಏನು, ನಕ್ಷೆಯ ಮೂಲಕ ಬಿಡಿಸಿ. ಅಂದರೆ ನಕ್ಷೆಯ ಮೂಲಕ ಎಕ್ಸ್ ಮತ್ತು ವೈನ ತಗೊಂಡ್ರೆ ಏನು ತಗೋಬೋದು, ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 6 ಇದೆ. ಇದನ್ನು ನಾವು ಎಕ್ಸ್ ಇಸ್ ಈಕ್ವಲ್ ಟು 6 ಮೈನಸ್ 3y ಅಂತ ಬರ್ಕೋಬೋದು. ಹಾಗಾದರೆ ವೈಗೆ 0 1 2 ಅಥವಾ ಇಲ್ಲಿ ಯಾವುದೇ ಉಳಿದಿರ್ತಕ್ಕಂಥ ಬೆಲೆಯನ್ನು ತಗೋಬಹುದು. ಬರೀ 2 ಬೆಲೆ ಹಾಕಿದರೂ ಸಾಕು. ಎಕ್ಸ್ ಮತ್ತು ವೈಯನ್ನು ಇಟ್ಕೊಂಡ್ರೆ ವೈಗೆ 0 ಹಾಕಿದರೆ ಪೂರ್ತಿ 0 ಆಗುತ್ತೆ, 6 ಬರುತ್ತೆ. 1 ಹಾಕಿದರೆ 3 1 3, 6 3 ಕಳೆದ್ರೆ 3 ಆಗುತ್ತೆ. 2 ಹಾಕಿದರೆ ಏನು ಬರುತ್ತೆ, 3 2 6, ಇದು 0 ಆಗುತ್ತೆ. ಅಲ್ಲಿಗೆ ಮೊದಲನೇ ಕೋಷ್ಟಕ ನಮಗೆ ಎಕ್ಸ್ ವೈ 0 6 3 1 0 2 ಅಂದರೆ 6 0 3 1 0 2 ಆಯಿತು. ಎರಡನೇ ತಗೋಣ. ಎರಡನೇದೇನಿದೆ, 2x ಮೈನಸ್ 3y ಇಸ್ ಈಕ್ವಲ್ ಟು 12. ಅಲ್ಲಿಗೆ 2x ಇಸ್ ಈಕ್ವಲ್ ಟು 12 ಪ್ಲಸ್ 3y ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 12 ಪ್ಲಸ್ 3y ಬೈ 2. ಇದಕ್ಕೂ ಕೂಡ ಎಕ್ಸ್ ಮತ್ತು ವೈ ಬೆಲೆಯನ್ನು ನಾವು ತಗೊಳ್ಳೋದಾದರೆ ಎಕ್ಸ್ ಮತ್ತು ವೈನಲ್ಲಿ ಏನು ಸಿಗುತ್ತೆ ನಮಗೆ, 0. ಇಲ್ಲ ಇದೇ ಥರ ಬೆಲೆಯನ್ನು ಹಾಕೋಣ. y ಇಸ್ ಈಕ್ವಲ್ ಟು 0 1 2.
0 ಹಾಕಿದರೆ ಇದ್ರ ಏನಾಗುತ್ತೆ ನೋಡಿ. 12 ಪ್ಲಸ್ 3 ಇಂಟು 0 ಬೈ 2, ಅಲ್ಲಿಗೆ 12 ಬೈ 2 ಆಯ್ತು. 2 1 2 ಆಗಲಿ 6 ಬಂತು. ನೆಕ್ಸ್ಟ್ 1 ಹಾಕಿ, 1 ಹಾಕಿದರೆ ಏನಾಗುತ್ತೆ, 12 ಪ್ಲಸ್ 3 ಹಾಕಿದರೆ ಅಲ್ಲಿಗೆ ನಮಗೆ 2.5 ಆಗುತ್ತೆ. ಅದರ ಬದಲು ಸ್ವಲ್ಪ ಪೂರ್ಣ ಸಂಖ್ಯೆಯನ್ನೇ ತಗೊಂಬೇಡ. ಪೂರ್ಣ ಸಂಖ್ಯೆಯನ್ನು ತಗೊಂಡ್ರೆ ಏನು ಸಿಗುತ್ತೆ ನಮಗೆ, ಬೆಲೆಗಳು 6 0 ಆಯಿತು. ಹಾಗೆಯೇ ಇನ್ನೊಂದು ಬೆಲೆಯನ್ನು -2 ತಗೊಳ್ಳೋಣ. -2 ತಗೊಂಡ್ರೆ ಅಲ್ಲಿಗೇನು ಬರುತ್ತೆ, 3 ಇದೆ, -2 ಬೈ 2. 12 ಪ್ಲಸ್ ಇಂಟು ಮೈನಸ್ ಮೈನಸ್, 3 2 6 ಬೈ 2 ಇಸ್ ಈಕ್ವಲ್ ಟು 12 ಹಾಕಿದ್ರೆ 6 ಬೈ 2. 2 1 2 3 ಬಂತು. ನೆಕ್ಸ್ಟು ಇನ್ನೊಂದು ಸಂಖ್ಯೆಯನ್ನು ತಗೊಳ್ಳೋಣ. ಯಾವುದಾದ್ರೂ ಕೂಡ ಯಾವ್ದು ತಗೋಬೋದು, 3 ತಗೊಂಡ್ರೆ ಅಥವಾ 2 ತಗೊಂಡ್ರೆ. 2 ತಗೊಂಡ್ರೆ ಈಗ ನಮಗೆ ಬರ್ತಕ್ಕಂಥ ಬೆಲೆ ಸಿಗುತ್ತೆ. +2 ತಗೊಳ್ಳೋಣ, ನೋಡೋಣ. +2 ತಗೊಂಡ್ರೆ 12 ಪ್ಲಸ್ 3 ಇಂಟು 2 ಬೈ 2. 12 3 2 6 ಬೈ 2. 12 6 18 ಆಯ್ತು. 18 ಬೈ 2 ಅಂದರೆ 2 1 2 9. ಇದು ನಮಗೆ ಬೆಲೆ ಸಿಗ್ತಕ್ಕಂಥದ್ದು. XY60 ಈ ಬೆಲೆಯನ್ನು ಸಿಗ್ತಕ್ಕಂಥದ್ದು. ಅಂದರೆ ಈ ಬೆಲೆ ಏನಾಯಿತು, ಈ ಬೆಲೆದು ಇದಾಯಿತು. ಇದು 6, 0, 3, -2, 9, 2 ಆಯಿತು. ಅಂದಮೇಲೆ ಈ ಬೆಲೆಗಳನ್ನು ನಾವು ಗ್ರಾಫ್ನಲ್ಲಿ ನೋಡೋಣ. ಗ್ರಾಫ್ನಲ್ಲಿ ನೋಡೋದಾದರೆ ಏನು ತಗೋಬಹುದು, ಗ್ರಾಫ್ನಲ್ಲಿ ತಗೊಳ್ಳೋಣ. ಈ ಬೆಲೆಯನ್ನು ನೇರವಾಗಿರ್ತಕ್ಕಂಥ ಬೆಲೆಯನ್ನು ಇಲ್ಲಿ ಕೊಡ್ತಾ ಹೋಗೋಣ. ಏನು ಸಿಗುತ್ತೆ ಬೆಲೆಯನ್ನು ನೋಡೋಣ. ಫಸ್ಟ್ ಬಂತು 6, 0. ನೆಕ್ಸ್ಟ್ ಎರಡನೇದು 3, 1. ನೆಕ್ಸ್ಟ್ ಇನ್ನೊಂದು ಬೆಲೆ 0, 2. ಈ ಬೆಲೆ ನಮಗೆ ಸಿಕ್ತು. ಇಲ್ಲಿಗೆ ನಾವು ಒಂದು ರೇಖೆಯನ್ನು ಎಳ್ಕೊಳ್ಳೋಣ. ಇದು ಮೊದಲನೇದಾಯಿತು. ಎರಡನೇದು ತಗೋಣ. ಎರಡನೇದು ಏನಿದೆ, 6, 0. ಅದರ ಮೇಲೇ ಬರುತ್ತದು ಕೂಡ. ನೆಕ್ಸ್ಟ್ ಇನ್ನೊಂದು 3, -2. ನೆಕ್ಸ್ಟ್ ಇನ್ನೊಂದು 9, 2. ಇಲ್ಲಿ ಬರ್ತಕ್ಕಂಥದ್ದು. ಅಲ್ಲಿಗೆ ನಮಗೆ ಇನ್ನೊಂದು ಬೆಲೆ ಯಾವ್ದು ಸಿಗುತ್ತೆ, ಈ ಬೆಲೆ ಸಿಕ್ಕಿರ್ತಕ್ಕಂಥದ್ದು. ಆಗಿದ್ಮೇಲೆ ಇಲ್ಲಿ ನಾವು ತಗೊಳ್ಳೋದಾದ್ರೆ ಈ ಬೆಲೆ x is equal to ಏನಿದೆ ನಮ್ದು, x is equal to 6, y is equal to 0. ಈ ಬೆಲೆ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇದು ಇಲ್ಲಿರ್ತಕ್ಕಂಥದ್ದು. ಹಾಗಾದರೆ ಈ ಈಕ್ವೇಷನನ್ನು ನೀವು ತಗೊಂಡ್ರೆ, ಈ ಈಕ್ವೇಷನ್ನಲ್ಲಿ ಫಸ್ಟ್ನೇ ಈಕ್ವೇಷನ್ ಏನಿದೆ ನಮ್ಮದು, x ಪ್ಲಸ್ 3y is equal to 6. ಇದು ನಮ್ಮದು ಈ ಈಕ್ವೇಷನ್ಗೆ ಬರ್ತಕ್ಕಂಥದ್ದು. ಇನ್ನೊಂದು 2x ಮೈನಸ್ 3y is equal to 12. ಇದು ನಮಗೆ ಈ ಈಕ್ವೇಷನಲ್ಲಿ ಸಿಗ್ತಕ್ಕಂಥದ್ದು. ಅಲ್ಲಿಗೆ ನಮಗೆ ಎರಡನ್ನೂ ನಾವು ತಗೊಳ್ಳೋದಾದರೆ ಇದು ಬೆಲೆ ಬರುತ್ತೆ. ಈ ಬೆಲೆಯನ್ನು ತಗೊಂಡ್ರೆ
ಇದು ನಮಗೆ ಸಿಗ್ತಕ್ಕಂಥದ್ದು. ಇದು ನಮ್ಮ ಗ್ರಾಫ್ನಲ್ಲಿ ಆಗ್ತಕ್ಕಂಥದ್ದು ಆಗಿದ್ಮೇಲೆ ಇನ್ನು ಉಳಿದಿರ್ತಕ್ಕಂಥ ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಇದು 35ನೇದಾಯಿತು. 36ನೇದು 10/xy ಇದೆ. 10/xy 10/xy plus 2/x minus y is equal to 4. 15/x plus y minus 5/x minus y is equal to -2 ಇದೆ. ಇದನ್ನು ಸಮೀಕರಣಗಳನ್ನು ಬಿಡಿಸ್ಬೇಕಾದ್ರೆ ನೇರವಾಗಿ ನಮಗೆ ಎಕ್ಸು ವೈ ಬೆಲೆಯನ್ನು ತಗೊಳಕ್ಕೆ ಬರಲ್ಲ. ಯಾವುದಾದ್ರೂ ಕೂಡ ಎರಡು ಚರಾಕ್ಷರಗಳು ಇರೋ ಹಾಗೆ ತಗೋಬೇಕು. ಇದರಲ್ಲಿ ನಮಗೆ ಭಿನ್ನ ರಾಶಿಯಲ್ಲಿರೋದ್ರಿಂದ ಇದನ್ನು ಬೇರೆ ರೀತಿಯಲ್ಲಿ ತಗೋಣ. ಏನು ಮಾಡೋಣ, 1/x plus y ಅನ್ನೋದನ್ನ ಯು ಅಂತ ಇಟ್ಕೊಳ್ಳೋಣ. 1/x minus y ಅನ್ನೋದನ್ನ ವಿ ಅಂತ ತಗೋಣ. ಇದನ್ನು 1 ಅಂತ ಇಟ್ಕೊಳ್ಳಿ, ಇದನ್ನು 2 ಅಂತ ಇಟ್ಕೊಳ್ಳಿ. ಇವೆರಡನ್ನು ಕೂಡ ಇದಕ್ಕೆ ಹಾಕಿದರೆ 10u plus 2v is equal to 4. ಇದು 15u minus 5v is equal to -2. ಇದು ಮೂರನೇದು, ಇದು ನಾಲ್ಕನೇದು. 3 ಮತ್ತು 4 ತಗೊಳ್ಳೋದಾದರೆ ಇದು ಪೂರ್ತಿ ನಮಗೆ ವ್ಯಾಲ್ಯೂಸ್ ಹೋಗಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ಇಂಟು 5ರಿಂದ ಮಲ್ಟಿಪ್ಲಿಕೇಶನ್ ಮಾಡೋಣ, ಇಂಟು 2ರಿಂದ ಮಲ್ಟಿಪ್ಲಿಕೇಶನ್ ಮಾಡೋಣ. ಆವಾಗ ನಮಗೆ ಬೆಲೆ ಏನು ಸಿಗುತ್ತೆ, 5 10 50u ಪ್ಲಸ್ 5 2 10v 5 4 20. ಇದು 15 2 30u ಮೈನಸ್ 10v 2 2 4. ಎರಡನ್ನು ಕೂಡ ಅಡಿಷನ್ ಮಾಡಬೇಡ. 10v ಕ್ಯಾನ್ಸಲ್. ಇದು 5 3 8, ಇದು 16 ಆಯಿತು. ಯು ಇಸ್ ಈಕ್ವಲ್ ಟು 16/80. 16 ಅಂದರೆ 16 ಅಲ್ಲಿಗೆ ಯು ಇಸ್ ಈಕ್ವಲ್ ಟು 1/5 ಆಯಿತು. ಈಗ ಈ ಬೆಲೆಯನ್ನು ಈ ಸಮೀಕರಣಗಳಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಹಾಕೋಣ. ಫಸ್ಟ್ ಮೂರನೇದಕ್ಕೆ ಹಾಕ್ಬಿಡೋಣ. ಇದನ್ನು 5 ಅಂತ ಇಟ್ಕೊಳ್ಳೋಣ. 5ಅನ್ನು 3ರಲ್ಲಿ ಆದೇಶಿಸಿದಾಗ ಏನು ಬರುತ್ತೆ ನಮಗೆ, 10 × 1/5 ಪ್ಲಸ್ 2v ಇಸ್ ಈಕ್ವಲ್ ಟು 4. 5 ಅಂದರೆ 5 2 ಇಂಪ್ಲಾಯ್ಸ್ 2v 4 ಮೈನಸ್ 2 ಆಯಿತು. ಅಲ್ಲಿಗೆ v ಇಸ್ ಈಕ್ವಲ್ ಟು ನಮಗೆ ಬೆಲೆ ಏನು ಸಿಗುತ್ತೆ, 4ರಾಗ 2 ಕಳೆದ್ರೆ 2/2 2 1 v ಇಸ್ ಈಕ್ವಲ್ ಟು 1 ಆಯಿತು. ಈಗ ಯು ಬೆಲೆ ಮತ್ತು ವಿ ಬೆಲೆಯನ್ನು ಇದನ್ನು 6 ಅಂತ ಇಟ್ಕೊಂಡ್ರೆ 5 ಮತ್ತು 6ಅನ್ನು 5 ಮತ್ತು 6ಅನ್ನು 1 ಮತ್ತು 2ರಲ್ಲಿ ಆದೇಶಿಸಿದಾಗ ಏನು ಬರುತ್ತೆ, 1/x plus y is equal to 1/5. 1/x minus y is equal to 1. ಊರೇ ಗುಣಾಕಾರ ಮಾಡಿ. x plus y is equal to 5, x minus y is equal to 1. ಇದು ನಮಗೇನು ಸಿಗುತ್ತೆ ಬೆಲೆ, 5 ಮತ್ತು 6 ಇದೆ. ಇದನ್ನು 7 ಅಂತ ಇಟ್ಕೊಳ್ಳೋಣ, ಇದನ್ನು 8 ಅಂತ ತಗೊಳ್ಳೋಣ. ಇವೆರಡರಿಂದ x plus y is equal to 5, x minus y is equal to 1. y ಕ್ಯಾನ್ಸಲ್. 2x is equal to 6, x is equal to 6/2, 2 1 2 3 x is equal to 3 ಆಯಿತು. ಈ ಮೂರನ್ನು ಇದರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಹಾಕೋಣ. x plus y is equal to 5 ಇದೆ. y is equal to 5 minus x, y is equal to 5 minus 3, y is equal to 2. ಇದು ನಮ್ಮ ಬೆಲೆ. x is equal to 3 ಬೆಲೆ. ಇದಿಷ್ಟು ಕೂಡ ನಮಗೆ ಈಸಿಯಾಗಿ ಸಿಗ್ತಕ್ಕಂಥ ಬೆಲೆ.
ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ನಾವು ಫಸ್ಟು ಯು ವಿ ತಗೋಬೇಕು, ಆಮೇಲೆ ಎಕ್ಸ್ ಬೆಲೆ ಮತ್ತು ವೈ ಬೆಲೆಯನ್ನು ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಅಂದರೆ ಮೊದಲ 3 ಪದಗಳು ಎ ಮೈನಸ್ ಡಿ, ಎ ಪ್ಲಸ್ ಡಿ ಮೊತ್ತ ಇರೋದ್ರಿಂದ ಎ ಮೈನಸ್ ಡಿ, ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 33. ಅಲ್ಲಿಗೆ ಡಿ ಡಿ ಕ್ಯಾನ್ಸಲ್, 3a ಇಸ್ ಈಕ್ವಲ್ ಟು 33, ಎ ಇಸ್ ಈಕ್ವಲ್ ಟು 33/3, ಎ ಇಸ್ ಈಕ್ವಲ್ ಟು 12 ಆಯಿತು. ಈಗ ಮೊದಲನೇ ಪದ ಯಾವುದು? ಎ ಮೈನಸ್ ಡಿ. ಮೂರನೇ ಪದ ಯಾವುದು? ಎ ಪ್ಲಸ್ ಡಿ. ಇವೆರಡೂ ಕೂಡ ಏನಾಗಿದ್ದಾವೆ? ಗುಣಲಬ್ಧ. ಎರಡೂ ಗುಣಲಬ್ಧವು ಎರಡನೇ ಪದ ಅಂದರೆ ಎ. ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ? 29 ಜಾಸ್ತಿ ಇದೆ. ಅವಾಗ ಇದೇನಾಯಿತು? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ 29 ಅಂದರೆ ಎ ಬೆಲೆ ಗೊತ್ತಿದೆ, 11 ಪ್ಲಸ್ 29. ಇಲ್ಲಿ ಕೂಡ 11 ಸ್ಕ್ವಯರ್ ಡಿ ಸ್ಕ್ವಯರ್ 0, 40 ಆಯಿತು. ನೆಕ್ಸ್ಟ್ ಮೈನಸ್ ಡಿ ಸ್ಕ್ವಯರ್ 40 ಮೈನಸ್ 11 ಸ್ಕ್ವಯರ್ ಅಂದರೆ 121, ಮೈನಸ್ ಡಿ ಸ್ಕ್ವಯರ್ 1, 12 4 ಆದರೆ 8, ಮೈನಸ್ ಕ್ಯಾನ್ಸಲ್, ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 81, ಡಿ ಇಸ್ ಈಕ್ವಲ್ ಟು 9 ಆಯ್ತು. ಆಗಿದ್ಮೇಲೆ 3 ಪದಗಳು ಯಾವ್ಯಾವುದು? ಎ ಮೈನಸ್ ಡಿ 11 ಮೈನಸ್ 9 2, ಎ 11, ಎ ಪ್ಲಸ್ ಡಿ 11 ಪ್ಲಸ್ 9 20. ಅಲ್ಲಿಗೆ 2, 11, 20 3 ಪದಗಳು ನಮಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಥೇಲ್ಸನ ಪ್ರಮೇಯ ಅಂತ ಕೊಟ್ಟಿದ್ದಾನೆ. ಥೇಲ್ಸನ ಪ್ರಮೇಯವನ್ನು ಲಾಸ್ಟ್ ಒಂದರಲ್ಲಿ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಫಸ್ಟ್ ಬಂತು ನಿರೂಪಣೆಯನ್ನು ತಗೊಳ್ಳೋಣ. ನಿರೂಪಣೆಯನ್ನು ತಗೊಳ್ಳೋದಾದರೆ ಏನಿದೆ? ಮೊದಲನೇ ನಿರೂಪಣೆಯನ್ನು ತಗೊಂಡ್ರೆ ತ್ರಿಭುಜದ 2 ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ನಮ್ಮದು ಹೇಳಿಕೆ. ಹಾಗಾದರೆ ಇಲ್ಲಿ ಸಾಧನೆ ಮಾಡೋದಕ್ಕೆ ಫಸ್ಟು ತ್ರಿಭುಜವನ್ನು ತಗೊಳ್ಳೋಣ. ಇದು ನಮ್ಮದು ತ್ರಿಭುಜ. ಈ ತ್ರಿಭುಜಕ್ಕೆ ವಿಭಿನ್ನಗಳ ತಿದ್ದುಲು ಒಂದು ಬಾಹುಗೆ ಸಮಾನಾಂತರ ಎಳೆದ ಸರಳ ರೇಖೆ ಅಂತ ಕೊಟ್ಟಿದ್ದಾನೆ. ಸರಳ ರೇಖೆಯನ್ನು ತಗೊಳ್ಳೋಣ. ಇದು ನಮ್ಮದು ಸರಳ ರೇಖೆಯಲ್ಲಿ ಇಟ್ಕೊಳ್ಳೋದಾದರೆ ಏನೋ ಒಂದು ಸರಳ ರೇಖೆ ಅಂತ ಇಟ್ಕೊಳ್ಳೋಣ. ಈಗ ಇದರಲ್ಲಿ ನಮಗೆ ಗೊತ್ತಿರೋ ಹಾಗೆ ಇದು ಎ, ಇದು ಬಿ, ಸಿ ಹಾಗೆಯೇ ಡಿ ಮತ್ತು ಇ. ಇಲ್ಲಿ ತಗೊಂಡ್ರೆ ಇದರಲ್ಲಿ ನಮಗೆ ಪೂರ್ತಿ ಸಾಧನೆ ಮಾಡೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ಏನು ಮಾಡೋಣ? ಇನ್ನೊಂದು ರೇಖೆಯನ್ನು ಹೇಳ್ಕೊಳ್ಳೋಣ. ಎಲ್ಲಿಂದ ಅಂದರೆ ಈ ರೇಖೆಯಿಂದ ಫಸ್ಟ್ ಬಂತು ಈ ಕಡೆಯಿಂದ ತಗೊಳ್ಳೋಣ.
ಒಂದು. ಹಾಗೆಯೇ ಇನ್ನೊಂದು ರೇಖೆಯನ್ನು ಈ ತುದಿಯಿಂದ ತಗೊಳ್ಳೋಣ. ನೆಕ್ಸ್ಟು ಇನ್ನೊಂದು ರೇಖೆಯನ್ನು ಈ ಇದಕ್ಕೆ ಲಂಬವಾಗಿರ್ತಕ್ಕಂಥದ್ದು, ಈ ಇದಕ್ಕೆ ಲಂಬವಾಗಿರ್ತಕ್ಕಂಥ ರೇಖೆಯನ್ನು ಎಳ್ಕೊಳ್ಳೋಣ. ಇದನ್ನು ನಾವು ಹೇಳ್ಕೊಂಡಿರ್ತಕ್ಕಂಥದ್ದು. ಈ ರೇಖೆಗಳಿಗೆ ನಾವೇನು ತಗೊಳ್ಳೋಣ, ಇದನ್ನು ಎನ್ ಅಂತ ಇಟ್ಕೊಳ್ಳೋಣ, ಇದನ್ನು ಎಮ್ ಅಂತ ತಗೊಳ್ಳೋಣ. ಹಾಗಾದರೆ ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳೇನಿದ್ದಾವೋ ಅದನ್ನು ಫಸ್ಟು ಬರ್ಕೊಳ್ಳೋಣ. ಏನಿದೆ ಕೊಟ್ಟಿರ್ತಕ್ಕಂಥದ್ದು? ಒಂದು ತ್ರಿಭುಜ ಎ ಬಿ ಸಿಗೆ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಗೆ ಸಮಾನಾಂತರವಾಗಿ ನಾವು ಏನು ತಗೊಂಡಿದ್ದೀವಿ? ಡಿ ರೇಖೆಯನ್ನು ಎಳ್ಕೊಂಡಿದ್ದೀವಿ. ಅದೇನಾಗಿದೆ? ಸಮಾನಾಂತರವಾಗಿ ಎಳೆದ ರೇಖೆಯು ಎ ಬಿ ಮತ್ತು ಎ ಸಿ ರೇಖೆಗಳನ್ನು ಡಿ ಮತ್ತು ಇಗಳಲ್ಲಿ ಸಂಧಿಸಿವೆ. ಇದು ಫಸ್ಟ್ ಗೊತ್ತಾಯಿತು. ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಸಾಧನೀಯವನ್ನು ತಗೊಂಡ್ರೆ ನೋಡಿ, ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಎ ಡಿ ಬೈ ಡಿ ಬಿ ಅಥವಾ ಬಿ ಡಿ, ಎ ಇ ಬೈ ಇ ಸಿ. ಅದಕ್ಕೆ ಏನು ಮಾಡಿದ್ದೀವಿ? ರಚನೆಯನ್ನು ಮಾಡಿಕೊಂಡಿದ್ದೀವಿ. ಏನು ರಚನೆ ಮಾಡ್ಕೊಂಡಿದ್ದೀವಿ? ಬಿ ಬಿ ಇ ಕಾಮ ಸಿ ಡಿ ರೇಖೆಗಳನ್ನು ಎಳೆದಿದೆ. ಹಾಗೆಯೇ ಇ ಎನ್ ಅಂದರೆ ತಗೊಂಡಿರ್ತಕ್ಕಂಥದ್ದು ಡಿ ಎಮ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ನೆಕ್ಸ್ಟ್ ಬಂತು ಇನ್ನೊಂದು ಯಾವುದು ಹೇಳ್ಕೊಂಡಿದ್ದೀವಿ? ಇ ಎನ್ ಏನೋ ಹೇಳ್ಕೊಂಡಿದ್ದೀವಿ. ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ರೇಖೆಗಳನ್ನು ಎಳೆದಿದೆ. ಈಗೇನಾಯಿತು? ಇಲ್ಲಿ ನಮಗೆ ಒಂದೊಂದು ತ್ರಿಭುಜಗಳನ್ನು ತಗೊಳ್ಳೋಣ. ಫಸ್ಟ್ ಬಂತು ಅದಕ್ಕಿಂತ ಮುಂಚೆ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ? ಅರ್ಧ ಇಂಟು ಪಾದ ಇಂಟು ಎತ್ತರ. ಈ ಬೇಸಿಸ್ ಮೇಲೆ ಇದನ್ನು ತಗೊಳ್ತಾ ಇರೋದು. ಇಲ್ಲಿ ನಮಗೆ ಸಾಧನೆಯನ್ನು ತಗೊಂಡ್ರೆ ತ್ರಿಭುಜ ಯಾವುದು? ತ್ರಿಭುಜ ನಮ್ಮದು ತ್ರಿಭುಜ ಎ ಡಿ ಇ. ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಪಾದ ಇಂಟು ಎತ್ತರ. ಅರ್ಧ ಪಾದ ಅಂದರೆ ಯಾವ್ದು ಬರುತ್ತೆ? ಎ ಡಿ ಇಂಟು ಎತ್ತರ ಅಂದರೆ ಯಾವ್ದು ಬರುತ್ತೆ? ಇ ಎನ್. ಇದು ಫಸ್ಟ್ ಬರ್ತೀವಿ. ಹಾಗೆಯೇ ಇನ್ನೊಂದು ತ್ರಿಭುಜವನ್ನು ತಗೊಂಡ್ರೆ ಯಾವುದು? ಬಿ ಡಿ ಇ ತಗೊಂಡ್ರೆ ಇದಕ್ಕೂ ಕೂಡ ಏನು ಬರುತ್ತೆ? ಈ ಎಕ್ಸಾಂಪಲ್ಗೆ ತಗೊಳ್ಳೋದಾದರೆ ಈಗ ನಾವೇನು ಮಾಡ್ತೀವಿ? ಒಂದು ತ್ರಿಭುಜವನ್ನು ಹಿಂಗೆ ಹೇಳ್ಕೊಳ್ತೀವಿ. ಇದನ್ನು ನಾನು ಹೇಳ್ಕೊಂಡ್ರೆ ಇಲ್ಲಿ ನನಗೆ ಎತ್ತರ ಅಂತಂದು ಇಟ್ಕೊಂಡ್ರೆ ಇಲ್ಲಿ ಮುಂದಕ್ಕೆ ಹೇಳ್ಕೊಂಡು ಇದನ್ನು ಕೂಡ ನಾನು ಸೇರಿಸ್ಕೊಂಡ್ರೆ ಅವಾಗ ಏನಾಗುತ್ತೆ? ಈ ಎತ್ತರನೂ ಕೂಡ ಒಂದೇ ಬರುತ್ತೆ. ಅದರಿಂದ ಇಲ್ಲಿ ತಗೊಂಡಿರ್ತಕ್ಕಂಥ ಎತ್ತರವನ್ನು ಮುಂದಕ್ಕೂ ಕೂಡ ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ತ್ರಿಭುಜ ಬಿ ಡಿ ಇ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ
ಯಾವ್ದು ಬರುತ್ತೆ ನಮಗೆ? ಬಿ ಡಿ ಇಂಟು ಇ ಎನ್. ಈಗ ಇವೆರಡರ ಅನುಪಾತವನ್ನು ನಾವು ತಗೊಳ್ಳೋಣ. ಯಾವ್ಯಾವುದು? ಒಂದು ಬಿ ಡಿ ಇ, ಇನ್ನೊಂದು ಇ ಡಿ. ನೆಕ್ಸ್ಟ್ ಒಂದು ಬೇಕಾದ್ರೆ ನಾವು ಎರಡನ್ನೂ ಕೂಡ ತಗೊಳ್ಳೋದಕ್ಕೆ ಬರುತ್ತೆ. ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ is equal to ಅರ್ಧ ಎ ಡಿ ಇಂಟು ಇ ಎನ್ ಬೈ ಅರ್ಧ ಬಿ ಡಿ ಇಂಟು ಇ ಎನ್. ಅಲ್ಲಿಗೆ ಅರ್ಧ ಅರ್ಧ ಕ್ಯಾನ್ಸಲ್, ಇ ಎನ್ ಕ್ಯಾನ್ಸಲ್, ಉಳಿಯೋದು ಎ ಡಿ ಬೈ ಬಿ ಡಿ ಉಳಿಯುತ್ತೆ. ಇದನ್ನು ಒಂದು ಅಂತ ಇಟ್ಕೊಳ್ಳೋಣ. ಅದೇ ಥರನೇ ಈ ಕಡೆ ತ್ರಿಭುಜ ತಗೊಂಡ್ರೆ ಯಾವುದು? ಎ ಇ ಡಿ, ಎ ಹಾಗೆಯೇ ಸಿ ಇ ಡಿ, ಬಿ ಡಿ ಇ ಹೆಂಗೆ ತಗೊಂಡ್ವ ಹಾಗೆಯೇ ಸಿ ಇ ಡಿನೂ ಕೂಡ ತಗೊಳ್ಳೋಣ. ಏನು ಬರುತ್ತೆ ನೋಡೋಣ. ನೆಕ್ಸ್ಟ್ ಬಂತು ತ್ರಿಭುಜ ಎ ಡಿ ಇ ಆಯಿತು. ಹಾಗೆಯೇ ಇನ್ನೊಂದು ಈ ವಿಸ್ತೀರ್ಣವನ್ನು ತಗೊಂಡ್ರೆ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಎ ಡಿ ಬದಲಿ ನಾವು ಯಾವುದನ್ನು ತಗೊಳ್ಳೋಣ? ಎ ಇ ಇಂಟು ಡಿ ಎಮ್. ನೆಕ್ಸ್ಟು ಇನ್ನೊಂದು ತ್ರಿಭುಜವನ್ನು ತಗೊಂಡ್ರೆ ತ್ರಿಭುಜ ಡಿ ಇ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಸಿ ಇ ಇಂಟು ಡಿ ಎಮ್. ಇವೆರಡರ ಅನುಪಾತವನ್ನು ತಗೊಂಡ್ರೆ ತ್ರಿಭುಜ ಡಿ ಇ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಬೈ ತ್ರಿಭುಜ ಡಿ ಇ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು ಬರುತ್ತೆ? ಮತ್ತೆ ನಾನು ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಹೋಗಲ್ಲ, ಕ್ಯಾನ್ಸಲ್ ಆಗಿರುತ್ತೆ. ಉಳಿತಕ್ಕಂಥದ್ದು ಇಲ್ಲ, ಇನ್ನೊಂದ್ಸತಿ ಬರ್ಕೊಂಡ್ಬಿಡ್ತೀನಿ. ಎ ಇ ಇಂಟು ಡಿ ಎಮ್ ಬೈ ಅರ್ಧ ಸಿ ಇ ಇಂಟು ಡಿ ಎಮ್. ಎರಡು ಕ್ಯಾನ್ಸಲ್, ಉಳಿಯೋದು ಎ ಇ ಬೈ ಸಿ. ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಡಿ ಇ ಮತ್ತು ಬಿ ಸಿ ಎರಡೂ ಕೂಡ ಸಮಾಂತರ ರೇಖೆಗಳು. ಎರಡೂ ಸಮಾಂತರ ರೇಖೆಗಳ ಮೇಲೆ ನಮಗೆ ಒಂದು ಬಿ ಡಿ ಇ ತ್ರಿಭುಜ ಇದೆ, ಇನ್ನೊಂದು ಸಿ ಇ ಡಿ ತ್ರಿಭುಜ ಇದೆ. ಇವೆರಡೂ ತ್ರಿಭುಜಗಳಿಗೂ ಕೂಡ ಡಿ ಇ ಅಂತಕ್ಕಂಥದ್ದು ಒಂದೇ ಪಾದ ಇರೋದು. ಯಾವುದು? ನಮಗೆ 9ನೇ ಕ್ಲಾಸ್ನಲ್ಲಿ ಒಂದೇ ಪಾದ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂಥ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಅಂತಕ್ಕಂಥದ್ದು ಗೊತ್ತಿದೆ. ಅದರ ಮೇಲಿನ ನಾವು ಇದನ್ನು ತಗೊಳ್ತಕ್ಕಂಥದ್ದು ಅಂದರೆ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಡಿ ಇ ಸಿ ಬಿ ಸಿ ಇಗಳು ಒಂದೇ ಪಾದ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇವೆ. ಇರೋದರಿಂದ ಅದೇನಾಗುತ್ತೆ? ವಿಸ್ತೀರ್ಣ ಬಿ ಡಿ ಇ ಇಸ್ ಈಕ್ವಲ್ ಟು ವಿಸ್ತೀರ್ಣ ಡಿ ಇ ಸಿ ಎರಡೂ ಕೂಡ ಒಂದೇ ಆಗುತ್ತೆ. ಅದರಿಂದ ನಾವೇನು ಬರಿಬೋದು? 1, 2 ಮತ್ತು 3ರಿಂದ ಏನು ತಗೊಳಕ್ ಬರುತ್ತೆ? ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಇದು ನಮಗೆ ರಿಸಲ್ಟ್ಗೆ ಸಿಗ್ತಕ್ಕಂಥದ್ದು. ಭಾಳ ಈಸಿ ಇರ್ತಕ್ಕಂಥದ್ದು. ಇಲ್ಲಿ ನಾವು ರಚನೆಯನ್ನು ಕರೆಕ್ಟಾಗಿ ತಗೊಂಡ್ರೆ ಜೊತೆಗೆ ಇವೆರಡೂ ಸಮಾಂತರ ರೇಖೆಗಳು ಸಮ ಅಂತಕ್ಕಂಥದ್ದು ತೋರಿಸಿದ್ರೆ ನಮಗೆ ಸರಿಯಾಗಿ ಸಿಗುತ್ತೆ. ಇದಿಷ್ಟನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರನ್ನು ನೋಡೋಣ. ಎಲ್ಲರಿಗೂ ಕೂಡ
ಧನ್ಯವಾದಗಳು.